ದೆಹಲಿಯಲ್ಲಿ ಈಗ ಹಂಗಾಮ ನಡೀತಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಮತ್ತೆ ಸಿಡಿದೆದ್ದಿದ್ದಾರೆ. ಪಂಜಾಬ್, ಹರಿಯಾಣ ಈ ಭಾಗದಲ್ಲಿ ಈಗ ರೈತರು ತಂಡೋಪತಂಡವಾಗಿ ಅಂಬಾಲಾ ಶಂಭು ಗಡಿಯಲ್ಲಿ ರೈತರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಂಭು ಗಡಿಯಿಂದ ರೈತರನ್ನ ಚದುರಿಸ್ತಾ ಇರುವಂತಹ ಪೊಲೀಸರು ಸೆಕ್ಷನ್ 144 ಜಾರಿಯಲ್ಲಿದೆ. ಸ್ಥಳದಿಂದ ಎಲ್ಲರೂ ಕೂಡ ತೆರಳಿ, ಯಾರು ಕೂಡ ಗುಂಪುಗೂಡ ಹಾಗಿಲ್ಲ ಅಂತ ಹೇಳಿದ್ರು ಕೂಡ ಟ್ರ್ಯಾಕ್ಟರ್ಗಳು ಬರ್ತಾನೆ ಇವೆ. ಪೊಲೀಸರ ಸೂಚನೆಯನ್ನ ಉಲ್ಲಂಘಿಸಿದಂತ ರೈತರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದೆಡೆ ದೆಹಲಿಯತ್ತ ಸಾಲು ಸಾಲು ಟ್ರ್ಯಾಕ್ಟರ್ಗಳ ಸಂಚಾರ ಆಗ್ತಿದೆ. ಸುಮಾರು 2,500 ಟ್ರ್ಯಾಕ್ಟರ್ಗಳು ನೀವೀಗ ನೋಡ್ತಾ ಇದ್ರೆ ಈಗ ಪೊಲೀಸರು ತಡೀತಿರೋದನ್ನ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇನ್ನು ದೆಹಲಿಯಾದ್ಯಂತ 1 ತಿಂಗಳು ಸೆಕ್ಷನ್ 144 ಜಾರಿಯಲ್ಲಿರುತ್ತೆ. ರೈತರ ಮುತ್ತಿಗೆ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. 1 ತಿಂಗಳವರೆಗೂ ನಿಷೇಧಾಜ್ಞೆ. ಟಿಕ್ರಿ ಗಡಿ, ಶಂಭು ಗಡಿ, ನೋಯ್ಡಾ ಗಡಿಯಲ್ಲಿ ತಡೆ ನೀಡಲಾಗಿರುವಂಥದ್ದು. ರೈತರ ಮುತ್ತಿಗೆಗೂ ಮುನ್ನ ರಾಜಧಾನಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ದೆಹಲಿಯಾದ್ಯಂತ 1 ತಿಂಗಳವರೆಗೆ ಸೆಕ್ಷನ್ 144 ಜಾರಿಗೊಳಿಸಲಾಗಿರುವಂಥದ್ದು. ನಿಷೇಧಾಜ್ಞೆ ಇರುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ ಯಾವ ರೀತಿಯಾಗಿ ಗಡಿ ಭಾಗದಲ್ಲಿ ಬರ್ತಾ ಇರುವಂತಹ ರೈತರನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ. ಸಾಕಷ್ಟು ಜನ ಟೂ ವೀಲರ್ ಅಲ್ಲಿ ಬಂದಂತವ್ರನ್ನು ಕೂಡ ಅಲ್ಲಿ ಇಳಿಸಿ ಟೂ ವೀಲರ್ ಅನ್ನ ವಶಕ್ಕೆ ಪಡೆದು ನಂತರ ರೈತರನ್ನು ಕೂಡ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಾವಳಿಗಳು ಕಂಡು ಬಂದಿರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಒಂದು ಭಾಗದಲ್ಲಿ ಗಮನಿಸಬಹುದಾಗುತ್ತೆ. ಯಾಕಂತಂದ್ರೆ ದೆಹಲಿಗೆ ಸಂಪರ್ಕ ಕಲ್ಪಿಸುವಂತಹ ಎಲ್ಲಾ ರಸ್ತೆಗಳನ್ನ ಈಗಾಗಲೇ ಬಂದ್ ಮಾಡಲಾಗಿದೆ. ಕೆಲವು ರಸ್ತೆಯನ್ನ ಮಾತ್ರ ಓಪನ್ ಇರಲಾಗಿರುವಂಥದ್ದು. ಅಲ್ಲಿ ಚೆಕ್ ಪೋಸ್ಟ್ಗಳನ್ನ ನಿರ್ಮಿಸಲಾಗಿದೆ. ಬರುವಂತಹ ಪ್ರತಿ ವಾಹನಗಳನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ಯಾರು ಯಾವ ಕಾರಣಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ವಿಚಾರಣೆ ನಡೆಸಿ ನಂತರ ಅಲ್ಲಿ ವಾಹನಗಳನ್ನ ಬಿಡಲಾಗ್ತಾ ಇರುವಂಥದ್ದು. ಅದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಕಿಲೋಮೀಟರ್ ಗಟ್ಟಲೆ ಅಲ್ಲಿ ವಾಹನಗಳು ನಿಂತಿರುವಂತಹ ದೃಶ್ಯಾವಳಿಗಳು ಕಾಣಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಾವಿರಾರು ಟ್ರ್ಯಾಕ್ಟರ್ಗಳ ಮುಖಾಂತರ ರೈತರು ದೆಹಲಿಗೆ ಪ್ರವೇಶ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ದೆಹಲಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ಟ್ರ್ಯಾಕ್ಟರ್ ಇರ್ಬೋದು, ಯಾವುದೇ ರೀತಿಯಾದಂತಹ ಗೂಡ್ಸ್ ವಾಹನಗಳಿರ್ಬೋದು, ಎಲ್ಲ ವಾಹನಗಳಿಗೆ ಈಗಾಗಲೇ ನಿಷೇಧವನ್ನ ಹೇರಲಾಗಿದೆ. ಇದು ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ. ಒಂದಷ್ಟು ಬೇಡಿಕೆಗಳಿವೆ. ಬಹಳ ಮುಖ್ಯವಾಗಿ ಇಲ್ಲಿ ರೈತರ ಒಂದು ಬೆಳೆಗಳಿಗೆ ಇರುವಂತಹ ಬೆಲೆ, ಇನ್ನು ಸಾಲ ಮನ್ನಾ ವಿಚಾರ ಇರ್ಬೋದು, ವಿದ್ಯುತ್ ಕಾಯ್ದೆಯನ್ನು ರದ್ದುಗೊಳಿಸುವಂಥದ್ದು, ಹೀಗೆ 10ಕ್ಕೂ ಹೆಚ್ಚು ಬೇಡಿಕೆಗಳಿವೆ. ಈಗ ಏನೇನು ಬೇಡಿಕೆ ಅಂತ ನೋಡೋದಾದ್ರೆ, ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ರೂಪವನ್ನ ನೀಡಬೇಕು. ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಅನ್ನೋದು ಇರಲೇಬೇಕು, ಅದಕ್ಕೆ ಅಂತ ಒಂದು ಕಾನೂನು ಬರಬೇಕು ಅಂತ. ದೇಶದಾದ್ಯಂತ 2020-21ರಲ್ಲಿ ಪ್ರತಿಭಟನೆ ಮಾಡಿದಂಥ ರೈತರ ಮೇಲೆ ಸಾಕಷ್ಟು ಕೇಸ್ಗಳಿವೆ. ದಯವಿಟ್ಟು ಆ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ, ಇನ್ನು ಲಖೀಂಪುರ್ ಕೇರಿ ಸಂತ್ರಸ್ತರಿಗೆ ನ್ಯಾಯವನ್ನ ಒದಗಿಸಬೇಕು ಅನ್ನೋದು ರೈತರ ಮತ್ತೊಂದು ಪ್ರಮುಖವಾದಂತಹ ಬೇಡಿಕೆ. ಇನ್ನು ವಿದ್ಯುತ್ ಕಾಯ್ದೆ 2023 ಅದನ್ನ ರದ್ದುಗೊಳಿಸಿ ಅಂತ ಕೂಡ ರೈತರು ತಮ್ಮ 10ಕ್ಕೂ ಹೆಚ್ಚು ಬೇಡಿಕೆಗಳಲ್ಲಿ ಇದು ಕೂಡ ಒಂದು. ಇನ್ನು ಸ್ವಾಮಿನಾಥನ್ ಆಯೋಗದ C2+50% ಸೂತ್ರದಂತೆ MSP ಅನ್ನ ಜಾರಿ ಮಾಡಿ ಅಂತ ಕೂಡ ರೈತರು ತಮ್ಮ ಬೇಡಿಕೆ ಲಿಸ್ಟ್ನಲ್ಲಿ ಇದನ್ನಿಟ್ಟಿದ್ದಾರೆ. ದೇಶದಾದ್ಯಂತ ರೈತರು ಕೃಷಿ ಕಾರ್ಮಿಕರ ಎಲ್ಲಾ ಸಾಲವನ್ನು ಕೂಡ ಮನ್ನಾ ಮಾಡಬೇಕು ಅಂತ ಕೂಡ ರೈತರು ಬೇಡಿಕೆ ಇಟ್ಟಿದ್ದಾರೆ. ಹಾಗೆ ವಿಶ್ವ ವ್ಯಾಪಾರ ಸಂಸ್ಥೆಯಿಂದ ಭಾರತ ಹೊರಬರಬೇಕು ಅನ್ನೋದು ಕೂಡ ರೈತರ ಪ್ರಮುಖ ಬೇಡಿಕೆ. ಇನ್ನು ಕೃಷಿ ಉತ್ಪನ್ನಗಳ ಮೇಲೆ ಆಮದು ಸುಂಕವನ್ನ ಕಡಿತಗೊಳಿಸಿ ಅಂತ ರೈತರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ರೈತರ ಸಂಘಟನೆಗಳು ಇಟ್ಟಿರುವಂತಹ ಬೇಡಿಕೆ. ಆಮದು ಸುಂಕವನ್ನು ಹೆಚ್ಚಿಸಿ ಅಲ್ಲಿ ನಮ್ಮ ರೈತರಿಗೆ ಲಾಭವನ್ನು ಮಾಡಿಕೊಡಬೇಕು ಅಂತ ಕೂಡ ರೈತರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು 2013ರ ಪೂರ್ವದ ಭೂಸ್ವಾಧೀನ ಕಾಯ್ದೆಯನ್ನ ಮರು ಜಾರಿ ಮಾಡಿ, 2013ರ ಪೂರ್ವದ ಭೂಸ್ವಾಧೀನ ಕಾಯ್ದೆ ಏನು ಮೋದಿ ಸರ್ಕಾರ ಬರೋಕ್ಕೆ ಮುಂಚೆ ಇತ್ತು, ಬಿಜೆಪಿ ಸರ್ಕಾರ ಬರುವ ಮುಂಚೆ ಆಗಿದ್ದಂಥ ಭೂಸ್ವಾಧೀನ ಕಾಯ್ದೆಯನ್ನ ಮರು ಜಾರಿ ತನ್ನಿ ಅಂತ. ಈಗ ಟ್ರ್ಯಾಕ್ಟರ್ಗಳ ಮೂಲಕ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತರು ಆಗಮಿಸ್ತಾ ಇದ್ದಾರೆ. ಇಂಥ ಹಲವಾರು ಟ್ರ್ಯಾಕ್ಟರ್ಗಳನ್ನು ನಾವೀಗ ನೋಡ್ಬೋದು. ಜೊತೆಗೆ ಆ ಟ್ರಾಲಿಗಳಲ್ಲಿ ಬೇಕಾದಂಥ ಒಂದು ಶೆಲ್ಟರ್ ಏನಿದೆ, ಬಿಸಿಲಿನ ಸಂದರ್ಭದಲ್ಲಿ ಎಲ್ಲಕ್ಕೂ ಕೂಡ ಒಂದಷ್ಟು
ಏನು ನೆರಳನ್ನು ಒದಗಿಸುವಂಥ ರೀತಿಯಾಗಿ ಅದರಲ್ಲಿ ಇರೋ ರೀತಿಯಾಗಿ ಈಗ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ದಿನ ಆದರೂ ಪರವಾಗಿಲ್ಲ, ನಾವು ಹೋರಾಟ ಮಾಡಿಯೇ ವಾಪಸ್ ಹೋಗೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಬೇಕಾದಂಥ ಅವರಿಗೆ ಬೇಕಾಗುವಂಥ ಊಟ ಇರ್ಬೋದು, ನೀರಿನ ವ್ಯವಸ್ಥೆ ಇದೆಲ್ಲವನ್ನು ಕೂಡ ಅದರಲ್ಲೇ ಶೇಖರಿಸಿ ಇಡೋ ಹಾಗೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಮಟ್ಟದ ಧರಣಿಗೆ ಈಗ ಪ್ಲಾನ್ ಮಾಡಲಾಗಿದೆ. ದಾರಿ ಉದ್ದಕ್ಕೂ ಕೂಡ ನಾವು ಟ್ರ್ಯಾಕ್ಟರ್ಗಳನ್ನು ನೋಡ್ತಾ ಇದ್ದೀವಿ, ಅದರ ಟ್ರಾಲಿಗಳನ್ನು ಕೂಡ ನೋಡ್ಬೋದು. ವಿಶೇಷವಾಗಿ ಭಾಳ ಲೆಂತ್ ಇರುವಂಥ ಒಂದು ಟ್ರಾಲಿಗಳನ್ನು ಫಿಕ್ಸ್ ಮಾಡ್ಕೊಂಡು ಈಗ ಬರ್ತಿದ್ದಾರೆ.